ಪ್ರಾಣ ಬಿಟ್ಟೆವು ಆದರೆ ಭೂಮಿ ಕೊಡಲಾರೆ ಎಂದ ಇರಾನ್. ಶತ್ರುಗಳ ವಿರುದ್ಧ 10 ವರ್ಷದವರೆಗೆ ಹೋರಾಟಕ್ಕೆ ಸಿದ್ಧ. ಪ್ರಾಣ ಬೇಕಾದ್ರೂ ಕೊಡ್ತೇವೆ ಆದರೆ ಭೂಮಿ ಕೊಡಲ್ಲ. ಶತ್ರುಗಳ ವಿರುದ್ಧ 10 ವರ್ಷದವರೆಗೆ ಹೋರಾಟಕ್ಕೆ ನಾವು ರೆಡಿ ಆಗಿದ್ದೀವಿ. ವಿಶ್ವದ ದೊಡ್ಡನ ಅಮೆರಿಕಾಗೆ ಇರಾನ್ ಖಡಕ್ ಎಚ್ಚರಿಕೆ. ಇರಾನ್ ಯಾವುದೇ ಕಾರಣಕ್ಕೂ ಯುದ್ಧ ಬಯಸಿಲ್ಲ. ಯುದ್ಧವನ್ನ ಬಯಸಿದ್ದು ನಾವಲ್ಲ, ಅಮೆರಿಕಾದವರು. ಯುದ್ಧವು ಇರಾನ್ ಮೇಲೆ ಬಲವಂತವಾಗಿ ಹೇರಲ್ಪಟ್ಟಿದೆ. ಎಂದಿಗೂ 1 ಇಂಚು ಭೂಮಿಯನ್ನ ನಾವು ಬಿಟ್ಟುಕೊಡಲ್ಲ ಅಂತ ಹೇಳ್ತಾ ಇದೆ ಇರಾನ್. ಇರಾನ್ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಸಂದೇಶ: ಅಮೆರಿಕವು ಈ ಸಂಘರ್ಷವನ್ನ ಇಲ್ಲಿಗೆ ಕೈ ಬಿಡಬೇಕು. ಇರಾನ್ ದೇಶ ವಿಭಜಿಸಬಹುದು ಎಂದುಕೊಂಡಿದ್ರು, ಆದರೆ ಅದು ಸಾಧ್ಯವಾಗಲಿಲ್ಲ, ಮುಂದೆ ಕೂಡ ಆಗೋದಿಲ್ಲ. ಇರಾನ್ 1 ಇಂಚು ಭೂಮಿಯೂ ಕೂಡ ಬಿಟ್ಟು ಕೊಡೋದಿಲ್ಲ ನಾವು ಅಂತ ಹೇಳ್ತಾ ಇದ್ದ. ಬೇಕಾದ್ರೆ ಜನರು ರಕ್ತವನ್ನೇ ಹರಿಸಲು ಸಿದ್ಧರಾಗಿದ್ದೇವೆ. ಇರಾನ್ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಸಂದೇಶ ಇದು. ಈಗಾಗಲೇ ಅಮೆರಿಕ ಇರಾನ್ ಮಧ್ಯೆ ಸಂಧಾನ ನಡೆಯುತ್ತೆ, ಶಾಂತಿ ಸಭೆ ಆಗುತ್ತೆ, ಯುದ್ಧ ನಿಂತು ಬಿಡುತ್ತೆ ಅಂತ ಎಷ್ಟೋ ಮಾತುಗಳು ಕೇಳಿ ಬರ್ತಾ ಇದ್ರು. ಇದರಲ್ಲಿ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ ಈ ಯುದ್ಧದಲ್ಲಿ. ಈಗ ಮುಜ್ತಬಾ ಖಮೇನಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ, ಒಂದು ಸಂದೇಶವನ್ನು ಹಾಕಿದ್ದಾರೆ ಅಂತ ಅಂದರೆ, ಇರಾನ್ ಭೂಮಿಯನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಭ್ರಮೆಯಲ್ಲಿದ್ದರೆ ನೀವು ಅಮೆರಿಕಾದವರು, ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಸಂದೇಶ. ಯಾಕಂದ್ರೆ ಇರಾನು ಪ್ರಾಣವನ್ನ ಕಳೆದುಕೊಂಡು ಹೋರಾಟವನ್ನು ನಡೆಸ್ತಾ ಇದೆ. ಪ್ರಾಣವನ್ನ ಕೂಡ ಲೆಕ್ಕಿಸ್ತಾ ಇಲ್ಲ. ಇಲ್ಲಿ ರಕ್ತ ಹರಿಸ್ತೀವಿ ಆದರೆ ಭೂಮಿ ಬಿಟ್ಕೊಡೋಲ್ಲ, ಪ್ರಾಣ ಕೊಡ್ತೀವಿ ಬಟ್ ಭೂಮಿ ಬಿಟ್ಕೊಡೋಲ್ಲ ಅಂತ. ಅಮೆರಿಕಾದ ನಿಲುವೇನಿದ್ರಲ್ಲಿ, ಅಮೆರಿಕ ಹರ್ಮುಜ್ ಜಲಸಂಧಿಯನ್ನು ವಶಪಡಿಸ್ಕೊಳ್ಬೇಕು, ಇರಾನ್ನಲ್ಲಿರುವಂಥ ಒಂದಿಷ್ಟು ಏನು ಓವರ್ ಇನ್ಕಮ್ ಇರುವಂಥ ತೈಲ ಘಟಕಗಳನ್ನು ಅಲ್ಲಿ ದಾಳಿ ಮಾಡ್ತಾ ಇದೆ, ಅದನ್ನು ಅಲ್ಲಿ ವಶಪಡಿಸ್ಕೊಳ್ಬೇಕು. ಹೀಗೆ ಒಂದಿಷ್ಟು ಪ್ಲ್ಯಾನ್ಗಳನ್ನು ರೂಪಿಸ್ಕೊಂಡು ಅಮೆರಿಕ ದಾಳಿಗೆ ಮುಂದಾಗಿದೆ. ಬಟ್ ಇರಾನ್ ಹೇಳ್ತಾ ಇರುವಂಥದ್ದೇನು, ನಾವು ಯಾವುದು ಒಪ್ಕೊಳ್ಳಲ್ಲ, ನ್ಯೂಕ್ಲಿಯರಿಯಂ ಯಾಕೆ ನಾವು ಬಂದ್ ಮಾಡಬೇಕು, ಅದನ್ನು ತಯಾರು ಮಾಡುವಂಥದ್ದನ್ನ ನಾವು ಯಾಕೆ ನಿಲ್ಲಿಸಬೇಕು, ಹಾರ್ಮುಜನ್ನು ಯಾಕೆ ನಾವು ಬಿಟ್ಕೊಡ್ಬೇಕು, ನಾವು ಯಾವುದನ್ನು ಬಿಟ್ಕೊಡುವಂಥ ಮಟ್ಟಿಗೆ ಇಲ್ಲ, ಅದಕ್ಕೆ ನಾವು ರೆಡಿ ಇಲ್ಲ ಅಂತ ಮುಜ್ತಬಾ ಖಮೇನಿ ಸಂದೇಶ. ಇದು ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆಗೆ. ಮುಜ್ತಬಾ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕ ಇದುವರೆಗೂ ನೋಡಿ, ಯಾವುದೋ ಒಂದು ಮೆಸೇಜನ್ನು ಬಿಟ್ಟರೆ ಇದುವರೆಗೂ ಯಾವುದೇ ರೀತಿಯಾದಂಥ ಮೆಸೇಜನ್ನು ಸರ್ವೋಚ್ಚ ನಾಯಕನಾದಂಥ ಮುಜ್ತಬಾ ಖಮೇನಿಯಿಂದ ಬಂದಿಲ್ಲ. ಇದುವರೆಗೂ IRGCನೇ ಇದಕ್ಕೆ ರಿಪ್ಲೈ ಮಾಡ್ತಾ ಇತ್ತು, ಸ್ಪಂದಿಸ್ತಾ ಇತ್ತು. ಬಟ್ ಮುಜ್ತಬಾ ಖಮೇನಿಯ ಈ ಒಂದು ಸಂದೇಶ ಬಂದಿರುವಂಥದ್ದು, ಇದಕ್ಕೆ ಅಮೆರಿಕ ನಿಲುವು ಹೇಗಿರುತ್ತೆ ಕಾದು ನೋಡಬೇಕು.